ಶಾರುಖ್ ಖಾನ್ ಒಬ್ಬ ಜಿಹಾದಿ ಎಂದಿದ್ದಾರೆ ಬಿಜೆಪಿ ಶಾಸಕರು. ಒಬ್ಬರ ಬಿಜೆಪಿ ಶಾಸಕ ನಂದಕಿಶೋರ್ ಏನಿದ್ದಾರೆ ಗುರ್ಜರ್, ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶಾರುಖ್ ಖಾನ್ ಜಿಹಾದಿ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ, ಜಿಹಾದಿ ಸೂರ್ ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. IPL ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಏನಿದೆ, ನೈಟ್ ರೈಡರ್ಸ್ನಲ್ಲಿ ಶಾರುಖ್ ಖಾನ್ ಬಾಂಗ್ಲಾದೇಶದ ಆಟಗಾರರಿಗೆ ಮಣೆ ಹಾಕಿದ್ದಾರೆ. ಬಾಂಗ್ಲಾದೇಶದ ಕ್ರಿಕೆಟಿಗ ಮುಸ್ತಫಜೂರ್ ಏನಿದ್ದಾರೆ, ಮುಸ್ತಫಜೂರ್ ರೆಹಮಾನ್ಗೆ ಮಣೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಕಾರಣಿಗಳು ಮತ್ತು ಧಾರ್ಮಿಕ ಮುಖಂಡರಿಂದ ತೀವ್ರ ಟೀಕೆಗೆ ಕೂಡ ಒಳಗಾಗ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವಂತಹ ವಿಡಿಯೋದಲ್ಲಿ ಬಿಜೆಪಿ ಶಾಸಕ ನಂದಕಿಶೋರ್ ಗುರ್ಜರ್ ಏನಿದ್ದಾರೆ ಶಾರುಖ್ ಖಾನ್ರನ್ನ ಟೀಕೆ ಕೂಡ ಮಾಡಿದ್ದಾರೆ. ಶಾರುಖ್ ಖಾನ್ ಸಿನಿಮಾಗಳನ್ನು ಯಾರೂ ಕೂಡ ನೋಡಬಾರದು, ಜಾಗರೂಕರಾಗಿರಿ ಶಾರುಖ್ ಖಾನ್ ಎಂಬ ಒಂದು ದೈತ್ಯನಿಂದ ಹೇಳ್ತಾ ಇದ್ದಾರೆ. ಆತ ಒಂದು ರೀತಿಯಲ್ಲಿ ಜಹಾದಿ ವ್ಯಕ್ತಿ. ಬಿಜೆಪಿ ಶಾಸಕ ಹೇಳ್ತಾ ಇರುವಂತಹ ಮಾತು, ನೀವುಗಳು ಪ್ರತಿಜ್ಞೆ ಮಾಡಬೇಕಾಗಿದೆ, ನೀವು ಪ್ರತಿಜ್ಞೆ ಮಾಡಿ ಅವ್ರ ಸಿನಿಮಾಗಳನ್ನು ನೋಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅಂತ ಕರೆ ಕೊಟ್ಟಿದ್ದಾರಂತೆ ಬಿಜೆಪಿ ಶಾಸಕ ಈ ಒಂದು ವಿಚಾರವಾಗಿ. ಹೀಗಾಗಿ ದೈತ್ಯ ಅಥವಾ ದುಷ್ಟ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾರೂ ಕೂಡ ಶಾರುಖ್ ಖಾನ್ ಸಿನಿಮಾಗಳನ್ನು ನೋಡೋಕೆ ಹೋಗ್ಬೇಡಿ, ಅವರು ಜಿಹಾದಿ ವ್ಯಕ್ತಿ. ಬಿಜೆಪಿ ಶಾಸಕ ನಂದಕಿಶೋರ್ ಗುರ್ಜರ್ ಇವರು ಹೇಳ್ತಾ ಇರುವಂಥ ಮಾತು ಟೀಕೆಯನ್ನು ಕೂಡ ಮಾಡ್ತಾರೆ. ಯಾಕಂದರೆ ನೋಡಿ, IPL ಅಲ್ಲಿ ಬಾಂಗ್ಲಾದೇಶದ ಆಟಗಾರರಿಗೆ ಇವರು ಮಣೆ ಹಾಕ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳನ್ನು ಹುಡುಕಿ ಕೊಲೆ ಮಾಡಲಾಗ್ತಾ ಇದೆ, ಹಲ್ಲೆ ಮಾಡಲಾಗ್ತಾ ಇದೆ, ಅವರ ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಗ್ತಾ ಇದೆ. ಹೀಗಿರುವಾಗ ಬಾಂಗ್ಲಾದೇಶದ ಆಟಗಾರರನ್ನು ನೀವು ಯಾಕೆ ತೆಗೆದುಕೊಳ್ತೀರಿ IPL ಅಲ್ಲಿ, ಬೇಡ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಅದೇ ರೀತಿಯಾಗಿ ಕೆಲವರು ಕೈ ಬಿಟ್ಟಿದ್ರು ಕೂಡ. ಆದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ನಲ್ಲಿ ಮುಸ್ತಫಜೂರ್ ರೆಹಮಾನ್ ಏನಿದ್ದಾರೆ ಅವರನ್ನು ತೆಗೆದುಕೊಳ್ಬೇಕನ್ನುವಂತಹ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಶಾರುಖ್ ಖಾನ್ ಅವರು. ಅವರಿಗೆ ಮಣೆ ಹಾಕಿದ್ದಾರೆ. ಹೀಗಾಗಿ ಈ ಒಂದು ನಡೆ ಸರಿಯಲ್ಲ, ಇವರು ನಮ್ಮ ದೇಶದ ವಿರೋಧಿ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಬಾಂಗ್ಲಾದೇಶದವರು ಆಡಬಾರ್ದು IPL ಅಲ್ಲಿ. IPL ಒಂದು ದೊಡ್ಡ ವೇದಿಕೆ, ಎಲ್ಲ ದೇಶದ ಆಟಗಾರರು ಬಂದು ಇಲ್ಲಿ ಭಾಗವಹಿಸಿ ಆಟವನ್ನು ಆಡ್ತಾರೆ. ಅದೇ ರೀತಿಯಾಗಿ ಬಾಂಗ್ಲಾದೇಶದವರನ್ನು ಕೆಲವರು ಆಯ್ಕೆ ಮಾಡಿಕೊಂಡಿದ್ದರು. ಆದರೆ ಬಾಂಗ್ಲಾದೇಶದಲ್ಲಿ ನಡೆದಂತಹ ಘಟನೆ ಮುಖ್ಯವಾಗಿ ಅಲ್ಲಿನ ಹಿಂದೂಗಳಿಗೆ ಅವರು ಕೊಟ್ಟಂತಹ ಚಿತ್ರಹಿಂಸೆ, ದಬ್ಬಾಳಿಕೆ, ಸಾವು, ನೋವು, ಕೊಲೆ ಇವೆಲ್ಲವನ್ನು ಕೂಡ ಗಮನಿಸಿದಾಗ ನಾವು ಬಾಂಗ್ಲಾದೇಶದ ಜನರನ್ನಾಗಲಿ ಆಟಗಾರರನ್ನಾಗಲಿ ಒಪ್ಕೋಬಾರ್ದು ಎನ್ನುವಂತಹ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ BJP ಒಬ್ಬರು ಮಾತನಾಡ್ತಾ ಇದ್ದಾರೆ ಮುಖಂಡರು. ಶಾರುಖ್ ಖಾನ್ ಸಿನಿಮಾಗಳನ್ನು ನೋಡೋಕೆ ಹೋಗಬೇಡಿ, ಈ ಶಾಸಕ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅಂತಹ ಒಂದು ದೈತ್ಯನಿಂದ ನೀವು ದೂರ ಇರಿ, ಎಚ್ಚರಿಕೆಯಿಂದ ಇರಿ, ಇದು ಸರಿಯಲ್ಲ, ಅವರು ಜಿಹಾದಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. हालात अच्छे नहीं है, ध्यान रखना। एक शाहरुख खान नाम का राक्षस है, उसकी फिल्म मत देखना, कभी फिल्म मत देखना शाहरुख खान की, बता रहे हैं आपको, पक्का जिहादी है, पक्का जिहादी सुअर है, उसकी फिल्म मत देखना, प्रतिज्ञा करना। मुझे नहीं कहना चाहिए जागरण में ये बात, लेकिन उसने बांग्लादेश में हमारी सैकड़ों बेटियों के बलात्कार कर दिए गए, उनको काट दिया गया। अभी कितनी बेटियों के बलात्कार हुए, कितने भाइयों को काट दिया गया, दलित समाज के लोगों को जिंदा जला दिया। हमारा एक भाई अभी 4 दिन पहले एक जाटव समाज का, दलित समाज का बेटा, उसको जिंदा जला दिया। दीपू सभी को मालूम है। तो ये सब चीजें मजबूत रहना, यही लौनिया रोज दंगा होता था। मोदी और योगी का युग है, सनातन की सदी है। जो कायदे से रहेगा उसका स्वागत है, और जो है गड़बड़ करेगा, जमीन के प्लॉट छीनता है, मुझे खुद जाना पड़ता है। मैंने अधिकारियों से कह दिया है कि 2026 मेरा साल है, एक भी भाई बहन के साथ दिक्कत हुई, किसी के प्लॉट पे कब्जा हुआ, किसी के साथ बदतमीजी हुई, तो उसके लिए काल बन करके जो अगले चौराहे पे यमराज खड़ा मिलेगा। ये ध्यान रखना। मेरे ध्यान आया कि शाहरुख खान ने 9 करोड़ 20 लाख में एक जिहादी को लिया है, जिन्होंने हमारे लोगों को कत्ल किया है। हिंदुस्तान के बेटे बेटियां खेलने के लिए नहीं मिले, इसलिए ऐसे दुष्ट के किसी कीमत में पिक्चर देखना नहीं, अगर टीवी स्क्रीन पर आ जाए तो बदल देना। यही सच्ची राष्ट्रभक्ति है, यही भारत माता के लिए अपने घर में बैठे बैठे काम करना है, और विदेशी सामान खरीदना नहीं। आपको बॉर्डर पे जाने की जरूरत नहीं है, हर व्यक्ति देश के लिए कर सकता है। उसमें करना क्या है, अपने देश का सामान खरीदो, और जो देश के खिलाफ गद्दार किसी भी तरह का काम कर रहा है उसको बहिष्कार करो। शाहरुख खान जो किया है, आज पूरा देश में बवाल हो रहा है।
इसलिए उसका बहिष्कार होना चाहिए और हमें उम्मीद है सरकार कार्रवाई करेगी और उसको थोड़ी बहुत शर्म अगर है तो बांग्लादेश भाग जाना चाहिए अपने फूफा के पास। बोलिए खाटू नरेश की, भारत माता की। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.